ಹಲೋ, ನಮಸ್ತೆ ಸ್ನೇಹಿತರೆ. ಇವತ್ತು ನಿಮಗೆ ಕೊಡಗಿನ ಕಾಫಿ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಕಾಫಿ ನಾಡು ಅಂತ ಹೇಳಿದರೆ ಕೊಡಗು. ನಾನು ನಿಮ್ಮ ಜ್ಯೋತಿ. ಕಾಫಿ ತೆಗೆಯೋದು ಹೇಗೆ, ಅದನ್ನ ಏನೆಲ್ಲ ಮಾಡ್ಬೋದು ಕಾಫಿಯಿಂದ ಅಂತ ನನಗೆ ಗೊತ್ತಿರುವಷ್ಟು ನಿಮಗೆ ಹೇಳುವ ಅಂತ ಹೊರಟಿದ್ದೇನೆ. ಈಗ ಕಾಫಿ ಸೀಸನ್ ಕೊಡಗಿನಲ್ಲೆಲ್ಲ ಆಲ್ಮೋಸ್ಟ್ ಕಾಫಿ ಹಣ್ಣಾಗ್ತಾ ಇದೆ. ಅದರ ಜೊತೆಗೆ ಮಳೆ ಬಯಸ ಎಲ್ರಿಗೂ ಇದೆ. ನೋಡಿ, ಕಾಫಿ ಕುಯ್ಯೋದು ಹೇಗೆ ಅಂತ ತೋರಿಸ್ತೇನೆ. ಈಗ ಮೊದಲೆಲ್ಲ ಕೈಗೆ ಗ್ಲೌಸ್ ಎಲ್ಲ ಇರಲಿಲ್ಲ, ಆದರೆ ಈಗೆಲ್ಲರೂ ಆಲ್ಮೋಸ್ಟ್ ಗ್ಲೌಸ್ ಹಾಕ್ಕೋತಾರೆ. ಅಂದರೆ ಒಂದು ಕೈ ಸೇಫ್ ಆಗಿರತ್ತೆ ಅನ್ನೋ ಕಾರಣಕ್ಕೆ. ಇನ್ನೊಂದು ಆಲ್ಮೋಸ್ಟ್ ಕಾಫಿ ಕುಯ್ಯೋಕ್ಕೊಂದು ಈಸಿ ಆಗುತ್ತೆ ಅಂತ ಹೇಳಿ ಕೈಗೆ ಗ್ಲೌಸ್ ಹಾಕ್ಕೋತೇವೆ. ಮತ್ತು ಕೆಳಗೆ ನೋಡಿ ತಾಟ ಹಾಕ್ಕೊಂಡಿದ್ದೇವೆ. ದೊಡ್ಡ ತಾಟನ್ನ ಹಾಕಿ ಹಿಂಗೆ ಕಾಫಿನ ತೆಗೆದ್ರೆ ಕೊಳ್ಳೋದಿಲ್ಲ. ಮತ್ತು ನಾವು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಕಾಫಿ ಕುಯ್ಯುವಾಗ. ಚೆಲ್ಲದ ಹಾಗೆ. ಕಾಫಿಗೆ ರೇಟು ಸಹ ಜಾಸ್ತಿ ಆಗ್ತಾ ಇದೆ, ಆದ ಕಾರಣ ನಾವು ತುಂಬ ಕೇರ್ಫುಲ್ಲಾಗಿ ಕಾಫಿನ ಕುಯ್ಯಬೇಕು. ಕಾಫಿ ಕುಯ್ಯೋದು ನೋಡಲಿಕ್ಕೆ ತುಂಬ ಸುಲಭ ಅಂತ ಅನಿಸ್ಬೋದು ಇದು ಕಾಫಿ ಕುಯ್ಯೋದು, ಆದರೆ ಸುಲಭ ಅಂತ ಅಲ್ಲ. ಅನುಭವ ಆದಂಗೆ ಮೇಬಿ ಇದು ಸುಲಭ ಆಗ್ಬೋದು. ಕಾಫಿ ಕುಯ್ಯೋದು ಕೆ ಜಿಗೆಲ್ಲ ಈಗ ಈ ವರ್ಷ ಕಾಫಿಗೆ ರೇಟ್ ಆದ ಕಾರಣ ಈ ವರ್ಷ ಕೆ ಜಿಗೆ 5 ರೂಪಾಯಲ್ಲಿ ಕೆ ಜಿಗೆ ಕೊಡ್ತಾ ಇದ್ದಾರೆ ಕುಯ್ಯೋದನ್ನ. ಕಾಫಿ ನಾಡಲ್ಲಿ ಯಾರೆಲ್ಲ ಇದ್ದೀರಾ ಅಥವಾ ಕೊಡಗಿಗೆ ಬರದವ್ರು ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ. ಕಾಫಿ ಯಾರಿಗೆಲ್ಲ ಇಷ್ಟ, ಕಾಫಿ ಕುಡಿಯೋರು ಯಾರೆಲ್ಲ ಇದ್ದೀರಾ. ತುಂಬ ಜನ ಕಾಫಿ ಕುಡಿಯೋರಿದ್ದಾರೆ, ಕೆಲವರು ಟೀ ಕುಡಿಯೋರಿದ್ದಾರೆ. ಹಾಗಾಗಿ ಯಾರೆಲ್ಲ ಕಾಫಿ ಕುಡಿತೀರಾ, ಯಾರೆಲ್ಲ ಕಾಫಿ ಪ್ರಿಯರಿದ್ದೀರಾ, ದಿನಕ್ಕೆ ಎಷ್ಟು ಸಲ ಕಾಫಿ ಕುಡಿತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ. ಮತ್ತು ಕೊಡಗಿದ್ದು ಇನ್ನೊಂದು ಕೃಷಿ ಅಂತೇಳಿದರೆ ಪೆಪ್ಪರ್. ಗದ್ದೆ ಸಹ ಈ ಕಡೆ ಮಾಡ್ತಾರೆ. ಪೆಪ್ಪರ್ ಸೀಸನ್ ಇನ್ನು ನೆಕ್ಸ್ಟ್ ಕಾಫಿ ಕುಯ್ದಂಗೆ ಪೆಪ್ಪರ್ ಸಹ ರೆಡಿ ಆಗುತ್ತೆ ಕುಯ್ಯೋಕ್ಕೆ. ಹಾಗಾಗಿ ಈಗ ಕಾಫಿ ಸೀಸನ್ ನಮ್ಮದು. तू अलग ना करो. ಚಿಕ್ಕಮಂಗ್ಳೂರು ಬಿಟ್ಟರೆ ಕಾಫಿ ನಾಡು ನಮ್ಮದು ಕೊಡಗು. ಕೊಡಗಲ್ಲಿ ಇದು ವೀರರಾಜೇಂದ್ರಪೇಟೆ ಅಂದರೆ ವಿರಾಜಪೇಟೆ. ಯಾರೆಲ್ಲ ವಿರಾಜಪೇಟೆಗೆ ಬಂದಿದ್ದೀರಾ, ಈಚೆ ಮಡಿಕೇರಿ, ವಿರಾಜಪೇಟೆ, ನಮ್ಮ ಕೊಡಗಿಗೆ ಯಾರೆಲ್ಲ ವಿಸಿಟ್ ಕೊಟ್ಟಿದ್ದೀರಾ. ಬೇಕಾದಷ್ಟು ಟೂರಿಸ್ಟ್ ಪ್ಲೇಸ್ಗಳೆಲ್ಲ ವಿರಾಜಪೇಟೆಯಲ್ಲಿವೆ. ಬಂದವರು ಖಂಡಿತ ಈಗ ಕೊಡಗಿನ ಕಾಫಿ ಕುಡಿದೇ ಇರ್ತೀರ. ಈಗಂತೂ ಚಳಿ ಶುರುವಾಗಿದೆ. ಕೊಡಗಿನ ನಾಡು ಅಂತೇಳಿದರೆ ಸ್ವಲ್ಪ ಚಳಿಗೂ ಜಾಸ್ತಿ ಇದು. ನಮ್ಮ ದಕ್ಷಿಣ ಕನ್ನಡಕ್ಕಿಂತ ಹೆಚ್ಚು ಚಳಿ, ಮಂಜು ಎಲ್ಲ ಇರೋ ಪ್ರದೇಶ ಅಂತೇಳಿದರೆ ಕೊಡಗು. ಈ ಕಾಫಿಲಿ ಸಣ್ಣ ಸಣ್ಣ ಇರುವೆಗಳೆಲ್ಲ ಇರ್ತದೆ, ತುಂಬ ಕಚ್ಚತ್ತೆ. ನೋಡಿಕೊಂಡು ಕುಯ್ಬೇಕು, ಇಲ್ಲದಿದ್ದರೆ ಮೈ ಮೇಲೆಲ್ಲ ಇರುವೆಗಳಿರುತ್ತೆ. ಸ್ವಲ್ಪ ಹಣ್ಣಾದರೆ ಸ್ವಲ್ಪ ಮೆದು ಇರುತ್ತೆ ಈ ಕಾಫಿ. ಕೆಲವೆಲ್ಲ ಹಣ್ಣಾದರೂ ಗಟ್ಟಿನೇ ಇರುತ್ತೆ. ಬೆಳಿಗ್ಗೆ ಬೆಳಿಗ್ಗೆ ಬಂದು ಕಾಫಿ ಕುಯ್ಯೋದು ಅಂತ ಹೇಳುವಾಗ ಈ ಚಳಿಗೆ ಸ್ವಲ್ಪ ಕಷ್ಟನೇ. ಆದರೆ ಹೋಗ್ತಾ ಹೋಗ್ತಾ ಕುಯ್ಯೋಕ್ಕೊಂದು ಆಸಕ್ತಿ ಬರುತ್ತೆ, ಖುಷಿ ಆಗುತ್ತೆ. ತುಂಬ ಕಾಫಿ ಇದ್ದರೆ ಕಾಫಿ ಕುಯ್ಯೋದು ಅಂತ ಹೇಳಿದ್ರೆ ಖುಷಿ. ನನಗಂತೂ ಕಾಫಿ ಕುಯ್ಯೋದು ತುಂಬ ಖುಷಿ ವಿಚಾರ.
ಕಾಪಿಗಿಂತ ತಾಟಲ್ಲಿ ಎಲೆನೇ ಜಾಸ್ತಿ ಕಾಣ್ತಿದೆ. ಎಲೆನೂ ಕುಯ್ದು ಮಾರೋ ಹಂಗಿದ್ರೆ ತುಂಬ ಚೆಂದ ಐತಪ್ಪ. ಈ ಎಲೆನ ತೆಗೆದು ಹಾಕುವಷ್ಟೊತ್ತಿಗೆ ಸೊಂಟ ಬಿದ್ದೋಗತ್ತೆ. ಕಾಪಿ ಕುಯ್ಯೋದು ಚೆಂದ, ಅದನ್ನ ಕ್ಲೀನ್ ಮಾಡಿ ತುಂಬಿಸೋದೇ ಕಷ್ಟಪ್ಪ. ನೋಡಿ, ಇಷ್ಟು ಕ್ಲೀನ್ ಮಾಡೋದಿದ್ರೆ ಕಾಪಿ ಒಣಗಕ್ಕೆ ಹಾಕುವಾಗ ಈ ಎಲೆಗಳು ಒಣಗಿ ಇದು ಹುಡಿಯಾಗಿ ಆ ಹುಡಿನೇ ಕಾಪಿಲಿರುತ್ತೆ. ಅಷ್ಟೊತ್ತಿಗೆ ಕಾಪಿ ತಗೊಳ್ಳೋರು 2 ಬೈಯಕ್ಕಾಯ್ತು, ಕ್ಲೀನ್ ಮಾಡಲ್ಲ ಅಂತ. ಬೇಕಾ? ಈಗಲೇ ಚೆಂದ ಕ್ಲೀನ್ ಮಾಡಿಕೊಂಡ್ರೆ ಬೈಗಳೂ ಇರಲ್ಲ, ಕಾಪಿ ಒಣಗಕ್ಕೆ ಹಾಕುವಾಗ ನೀಟಾಗಿರುತ್ತೆ ಸಹ. ನೋಡಿ ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಇರುವೆ ಇದ್ದರೆ ಹೆಂಗೆ ಓಡಾಡ್ತಿವೆ ನೋಡಿ. ಏನು ಅವುಗಳೇ ಕಾಪಿ ಕುಯ್ಯೋಂಗೆ ಓಡಾಡ್ತಿವೆ. ಬೆಳಿಗ್ಗೆ ಈ ಥರ ಇರುವೆಗಳು ಸಿಕ್ಕಿದ್ರೆ ಕಾಪಿ ಕುಯ್ಯೋ ಅರ್ಧ ಮೂಡೇ ಹಾಳಾಗಿರುತ್ತೆ. ತಾಟಲ್ಲೆಲ್ಲ ಪರ 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 ಅಂತ ಓಡಾಡ್ಕೊಂಡಿರ್ತವೆ. ಅದು ಕಾಲ ಮೇಲೆ ಹತ್ತಿ ಬರೀ ಉಪದ್ರಣೆ ಮಾಡ್ಕೊಂಡಿರುತ್ತೆ. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ, ಆದರೆ ಮುಂದೆ ನೋಡಿ ಸಿಗತ್ತೆ. ದೊಡ್ಡ ದೊಡ್ಡ ಗೂಡೆ ಸಿಗತ್ತೆ ಇರುವೆದು. ಖಂಡಿತ ತೋರಿಸ್ತೇನೆ ನಾನು ನಿಮಗೆ. ಸುಮ್ಮನೆ ಇರ್ತವ, ಕಚ್ಚಿ ಉಪದ್ರ ಮಾಡ್ತವೆ. ಖುಷಿಯಲ್ಲೊಂದು ಕಾಪಿ ಕುಯ್ಯೋಣ ಅಂತ ಹೇಳಿದರೆ ಅದಕ್ಕೂ ಬಿಡಲ್ಲ ಇವು. ಏನಿದೆ ಇವಕ್ಕೆ ಕಾಫಿ ತೋಟದಲ್ಲಿ ಅಂತ ಗೊತ್ತಿಲ್ಲ. ಯಾರಿಗೆಲ್ಲ ಕಾಫಿ ತೋಟ ಇದೆ, ಯಾರೆಲ್ಲ ನಿಮ್ಮ ಕಾಫಿ ತೋಟದಲ್ಲಿ ವರ್ಕ್ ಮಾಡ್ತೀರಾ, ಕಾಫಿ ತೆಗಿತೀರಾ, ಅಥವಾ ಬೇರೆ ಎಲ್ಲಿಗಾದರೂ ಕಾಫಿ ತೆಗಿಯೋಕ್ಕೆ ಹೋಗ್ತೀರಾ, ದಿನಕ್ಕೆ ಎಷ್ಟು ಕೆಜಿ ಕುಯ್ತೀರಾ, ಅಥವಾ ಕಾಫಿ ತೋಟ ಇದ್ದು ಕಾಫಿ ತೋಟಕ್ಕೆ ತಲೆನೇ ಹಾಕದವ್ರು ಯಾರೆಲ್ಲ ಇದ್ದೀರಾ, ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನನಗೆ. ಮತ್ತು ಕಾಫಿ ತೋಟ ಇದೆಯಾ, ಕಾಫಿ ಎಸ್ಟೇಟಾ ಅಲ್ವಾ, ಕಾಫಿ ತೋಟನೇ ಇಲ್ಲ ನಮಗೆ ಅಂತ ಹೇಳೋರು ಯಾರೆಲ್ಲ ಇದ್ದೀರಾ ಹೇಳಿ. ಕಾಫಿ ತೆಗಿಯೋದು ಹೇಗೆ, ಅದನ್ನ ಕ್ಲೀನ್ ಮಾಡಿ ತುಂಬಿಸೋದು ಹೇಗೆ ಅಂತ ಹೇಳಿ. ನನಗೆ ಗೊತ್ತಿರೋ ಅಷ್ಟು ನಿಮಗೆ ಹೇಳಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಖಂಡಿತ ನಿಮಗೆ ಇನ್ನೊಂದಷ್ಟು ವಿಷಯಗಳೊಂದಿಗೆ ಇನ್ನೊಂದು ವಿಡಿಯೋದ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ.